ಅದಕ್ಕೆ ಬ್ರಾಹ್ಮಣನಲ್ಲಿರ್ತಕ್ಕಂಥ ವಾಮನ, ಬ್ರಾಹ್ಮಣನಲ್ಲಿರ್ತಕ್ಕಂಥ ರಾಮನನ್ನ ಮಾತ್ರ ಜೀವಂತವಾಗಿಡ್ರಿ. ಆ ಬ್ರಾಹ್ಮಣನಲ್ಲಿರ್ತಕ್ಕಂಥ ಪರಶುರಾಮನೇನಾದ್ರು ಜಾಗೃತನಾದರೆ ಅದು ಇಂಥ ನೀಚ ಕೃತ್ಯ ಮಾಡುವಂತ ಜನರಿಗೆ ಬಹಳ ದೊಡ್ಡ ಒಂದು ಪಾಠ ಆಗ್ತದೆ. ಅವರ ಸರ್ವನಾಶವೂ ಆಗ್ತದೆ. ಕೈಯಲ್ಲಿ ಕಟ್ಕೊಂಡಿದ್ದಂತಹ ಕಾಶಿದಾರವನ್ನ ಕಿತ್ತಾಕ್ಸಿದ್ದಾರೆ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ಇವತ್ತಿನ ನಮ್ಮ ಈ ಒಂದು ಸಂಚಿಕೆಯಲ್ಲಿ ಬಹಳ ದುಃಖ, ದುರಾದುಷ್ಟಕರವಾದಂತಹ ಒಂದು ಪ್ರಸಂಗದ ವೇದನೆಯನ್ನು ಹೇಳಿಕೊಳ್ಳುವಂತಹ ಒಂದು ಸಂದರ್ಭ. ಇತ್ತೀಚಿನ ದಿನಗಳಲ್ಲಿ ಮೊನ್ನೆ 16ನೇ ತಾರೀಕು ಗುರುವಾರದ ದಿವಸ ಬೀದರ್ ಜಿಲ್ಲೆ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಂತಹ ಒಂದು ದೊಡ್ಡ ಕರಾಳವಾದಂತಹ ಸಂಗತಿ. ಒಬ್ಬ ಬ್ರಾಹ್ಮಣ ಶುಚಿವ್ರತ ಕುಲಕರ್ಣಿ ಅನ್ನುವ ಒಬ್ಬ ಹುಡುಗ 14-15ರಂದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಪರೀಕ್ಷೆ ಸಿಇಟಿ ಬರೆದಿದ್ದಾನೆ. ಸಿಇಟಿ ಪರೀಕ್ಷೆ ಬರೆದು ಗುರುವಾರದ ದಿವಸ ಗಣಿತ ಸಿಇಟಿ ಪರೀಕ್ಷೆಯನ್ನು ಬರೆಯಲಿಕ್ಕೆ ಹೋದಾಗ ಅಲ್ಲಿ ಪರೀಕ್ಷೆಯಲ್ಲಿ ಇರತಕ್ಕಂತಹ ಸಿಬ್ಬಂದಿಗಳು, ಅಲ್ಲಿ ನಿಯಂತ್ರಣವನ್ನ, ನಿರೀಕ್ಷಣೆಯನ್ನ ಅಥವಾ ವ್ಯವಸ್ಥೆಯನ್ನ ಅಥವಾ ಸಂರಕ್ಷಣೆಯನ್ನು ಮಾಡುವಂತ ಅಧಿಕಾರಿಗಳು, ಪರೀಕ್ಷಾ ಸಿಬ್ಬಂದಿಗಳು ಒಬ್ಬ ಬ್ರಾಹ್ಮಣನಿಗೆ ಮುಖ್ಯವಾದದ್ದು ಯಜ್ಞೋಪವೀತ, ಜನಿವಾರ. ಅವರವರ ಧರ್ಮಕ್ಕೆ ಒಂದು ಪ್ರೇರಕ, ಪೂಜ್ಯನೀಯವಾದಂತಹದ್ದು. ಅಂತ ಒಂದು ಧರ್ಮಕ್ಕೆ, ಭಾವನೆಗೆ ಅತಿಯಾಗಿ ಅಡಕವಾದಂತಹ ಒಂದು ವಸ್ತುವನ್ನ ಕತ್ತರಿಸಿ ನೀನು ಒಳಗೆ ಬಾ, ಜನಿವಾರವನ್ನು ಹಾಕಿಕೊಂಡು ಪರೀಕ್ಷೆ ಬರೆಯುವ ಹಾಗಿಲ್ಲ. ಅದರಲ್ಲಿ ಕ್ಯಾಮ್ರಾ ಇಟ್ಟಿದ್ರ, ಅದನ್ನ ತಗೊಂಡು ಇವ್ರಲ್ಲಿ ಹಾಕೊಂಡ್ರ, ಅದರಲ್ಲಿ ನೀ ಚೀಟಿ ಮುಚ್ಚಿಟ್ಟಿದ್ರ, ಹೀಗೆ ಅಸಂಬದ್ಧವಾಗಿ ಮಾತನಾಡಿ, ಶಿವಮೊಗ್ಗದಲ್ಲೂ ಹಾಗೆ, ಬೀದರ್ನಲ್ಲಿ ಸಾಯಿ ಸ್ಫೂರ್ತಿ ಕಾಲೇಜ್ ಅಂತ ಈ ರೀತಿ ನಡವಳಿಕೆಗಳನ್ನ ಇಷ್ಟರ ಮಟ್ಟಿಗೆ, ಕೀಳ ಮಟ್ಟಿಗೆ ಹೀನವಾದ ಮನೋಭಾವವನ್ನ ಇಟ್ಟುಕೊಂಡಂತವ್ರಿಗೆ ನೀವು ವಿದ್ಯಾರ್ಥಿಗಳ ಪರೀಕ್ಷೆಗಾಗಿ, ಅವರ ಒಂದು ಇನ್ಸ್ಟ್ರಕ್ಷನ್ಗಾಗಿ ಕಳಿಸ್ತೀರಿ ಅಂತಂದ್ರೆ ಅವರ ಭವಿಷ್ಯ ಹಾಳು ಮಾಡುವಂತ ನೀಚ ಜನರ ಕೈಯಲ್ಲಿ ಮಕ್ಕಳ ಭವಿಷ್ಯ ಕೊಡ್ತಾ ಇದ್ದೀರಿ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳಂತೆ, ಇಂದಿನ ಮಕ್ಕಳು ನಾಳಿನ ರಾಜರಂತೆ, ನಾಗರಿಕರಂತೆ, ದೊಡ್ಡ ದೊಡ್ಡ ಅಧಿಕಾರಿಗಳಂತೆ ಏನಾಗ್ತಾರ್ರಿ? ಉರ್ಲಾಕೊಂಡು ಸಾಯ್ತಾರ. ಇಂತ ನೀಚ ದುಷ್ಟ ಕಳುಕ ಬುದ್ಧಿ ಇರುವಂತಹ ಜನರಿಗೆ ಕೈಯಲ್ಲಿ ವಿದ್ಯಾರ್ಥಿಗಳನ್ನು ಕೊಟ್ಟರು. ಈ ಮುಘಲರಿದ್ರು ಹಿಂದೆ, ಮುಘಲರು ಮತ್ತೆ ಬ್ರಿಟಿಷರೆಲ್ಲ ಮಾಡ್ತಾ ಇದ್ರು ಇಂಥ ದುಷ್ಕೃತ್ಯಗಳನ್ನ. ಅಂದ್ರೆ ಮುಘಲರು ಇನ್ನೂ ಇದ್ದಾರೆ ಅಂತ ಆಯ್ತು, ಈ ರೂಪದಲ್ಲಿ, ಇಂಥ ಜನರ ರೂಪದಲ್ಲಿ ಇದ್ದಾರೆ ಅಂತ ಆಯ್ತು. ಯಾಕೆ ಒಂದು ವಿದ್ಯಾರ್ಥಿಯ ಭವಿಷ್ಯವನ್ನು ಹಾಳು ಮಾಡುವಷ್ಟರ ಮಟ್ಟಿಗೆ ಕೀಳು ಬುದ್ಧಿ ಯಾಕೆ? ಇದಕ್ಕೆ ನಾವು ಇವತ್ತು ತಡೆಯದಿದ್ದರೆ ಮುಂದೊಂದು ದಿನ ಯಾವುದೇ ಸಮುದಾಯ ಆಗ್ಲಿ, ಇದು ಬ್ರಾಹ್ಮಣ ಸಮುದಾಯ ಅಂತಲ್ಲ, ಯಾರು ಬಾಯಿ ಮುಚ್ಕೊಂಡಿರ್ತಾರೋ, ಏನೇ ತೊಂದರೆ ಕೊಟ್ಟರು ಅನುಭವಿಸ್ಕೊಂಡು ಸುಮ್ಮನೆ ಇರ್ತಾರೋ ಅಂತ ಸಮುದಾಯದವರಿಗೆ ಮನೆ ತನಕ ಬಂದು ಹಿಂಸೆ ಮಾಡಿ ಹೋಗುವುದರಲ್ಲೂ ಕೂಡ ದಿನಗಳ ಹಿಂದೇನಿಲ್ಲ. ಮುಂದೊಂದು ದಿನ ನಮ್ಮ ಮನೆಗೆ ಬಂದು ನಮ್ಗೆ ಹಿಂಸೆ ಕೊಟ್ಟು, ನೋವು ಕೊಟ್ಟು, ತ್ರಾಸ ಕೊಟ್ಟು ನಮ್ಮನ್ನ ಸರ್ವನಾಶ ಮಾಡಿ ಹೋದ್ರೂ ಕೂಡ ತಪ್ಪೇನಿಲ್ಲ, ಅದೇನು ಸುಳ್ಳಲ್ಲ. ಹಾಗಾಗಿ ಯಾವುದೇ ಆಗಲಿ, ಇದು ಇದನ್ನ ಸಹಿಸಿಕೊಳ್ಳಲಾಗದಿರುವಂತಹ ಒಂದು ದುರ್ಘಟನೆ ಇದು. ಬ್ರಾಹ್ಮಣರು ಶಾಂತ ಸ್ವಭಾವದವರು, ಬ್ರಾಹ್ಮಣರು ಜ್ಞಾನಿಗಳು, ಬ್ರಾಹ್ಮಣರು ವಿವೇಚಾತ್ಮಕ ಶಕ್ತಿ, ಅಪರೋಕ್ಷ ವಿಷಯ ಜ್ಞಾನ ಉಳ್ಳವರು. ಅನಾದಿ ಕಾಲದಿಂದಲೂ ಬ್ರಾಹ್ಮಣ ಎಲ್ಲರಿಗೂ ಗುರುವಾಗಿದ್ದಾನ, ಮಾರ್ಗದರ್ಶಿಯಾಗಿದ್ದಾನ. ಎಂದಿಗೂ ಅವನು ಇಂತಹ ದುಷ್ಕೃತ್ಯಗಳನ್ನ ಮಾಡಲಿಲ್ಲ, ಜಗಳ, ತಂಟೆ, ಮನಸ್ತಾಪ ಮಾಡಲಿಲ್ಲ. ಆದರೆ ಬ್ರಾಹ್ಮಣನಲ್ಲಿ ಒಬ್ಬ ಪರಶುರಾಮನಿದ್ದಾನ. ಆ ಪರಶುರಾಮನೇನಾದ್ರೂ ಜಾಗೃತನಾದರೆ ಅದು ಈ ರೀತಿ ದುಷ್ಕೃತ್ಯ ಮಾಡುವಂತಹ ಜನರ ಮೇಲೆ ಬಹಳ ಕೆಟ್ಟ ಪರಿಣಾಮ ಆಗ್ತದೆ. ಅದಕ್ಕೆ ಬ್ರಾಹ್ಮಣನಲ್ಲಿರ್ತಕ್ಕಂಥ ವಾಮನ, ಬ್ರಾಹ್ಮಣನಲ್ಲಿರ್ತಕ್ಕಂಥ ರಾಮನನ್ನ ಮಾತ್ರ ಜೀವಂತವಾಗಿಡ್ರಿ. ಆ ಬ್ರಾಹ್ಮಣನಲ್ಲಿರ್ತಕ್ಕಂಥ ಪರಶುರಾಮನೇನಾದ್ರೂ ಜಾಗೃತನಾದರೆ ಅದು ಇಂಥ ನೀಚ ಕೃತ್ಯ ಮಾಡುವಂತ ಜನರಿಗೆ ಬಹಳ ದೊಡ್ಡ ಒಂದು ಪಾಠ ಆಗ್ತದೆ. ಅವರ ಸರ್ವನಾಶವೂ ಆಗ್ತದೆ. ಯಜ್ಞೋಪವೀತ, ಜನಿವಾರ, ಬ್ರಹ್ಮೋಪದೇಶ ಅಂತ ಕರಿತೀವಿ ನಾವು ಅದಕ್ಕೆ. ಉಪನಯನ, ಮತ್ತೊಂದು ಕಣ್ಣು. 5ನೇ ವರ್ಷದಿಂದ 8ನೇ ವರ್ಷದಲ್ಲಿ ಬ್ರಾಹ್ಮಣನ ಮನೆತನದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗೆ ಯಜ್ಞೋಪವೀನ ಹಾಕುವುದು ಜನಿವಾರ ಅಲ್ಲ, ಅದು ಒಂದು ಸಂಸ್ಕಾರ, ಅದು ಒಂದು ಅಧಿಕಾರ. ವಿದ್ಯಾರ್ಜನೆಯನ್ನ ಮಾಡುವುದಕ್ಕಾಗಿ ನಾವು ಕೊಡುವಂತಹ ಒಂದು ಅಧಿಕಾರ. ಬ್ರಹ್ಮಚರ್ಯವನ್ನ ಪಾಲಿಸ್ಲಿ, ಅವನ ನಿಯಮಗಳನ್ನ, ಅವನ ವ್ಯವಸ್ಥೆಯನ್ನು ತಿಳಿಲಿ, ಅವನ ಕರ್ತವ್ಯಗಳನ್ನ ತಿಳಿಲಿ ಅಂತ ಹಾಕಿಕೊಂಡಂತ ಯೂನಿಫಾರ್ಮ್ ಇದ್ದಂಗಿದ್ ನಮಗ. ಇಟ್ ಈಸ್ ಅನ್ ಯೂನಿಫಾರ್ಮ್. ಯಜ್ಞೋಪವೀತ
ನಮಗೆ ಇರ್ತಕ್ಕಂಥ ಶಿಖಾ, ದೀಸ್ ಆರ್ ಆಲ್ ಅವರ್ ರೆಸ್ಪಾನ್ಸಿಬಿಲಿಟಿಯನ್ನ ನಮಗೆ ತೋರಿಸುವಂತಹ ಒಂದು ನೋಟಿಫಿಕೇಶನ್. ಅಂತ ಒಂದು ಯಜ್ಞೋಪವೀತವನ್ನ ಅವಮಾನ ಮಾಡಿದ್ದಾರೆ ಅಂದರೆ ಸಾಕ್ಷಾತ್ ಸರಸ್ವತಿಗೆ, ವಿದ್ಯಾದೇವಿಗೆ ಅವಮಾನ ಮಾಡಿದಂತೆ. ಮತ್ತೆ ನನಗೆ ಬಹಳ ದುಃಖವಾಗಿ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಪ್ರಸಂಗದಲ್ಲಿ ಈ ಒಂದು ಸಂದೇಶವನ್ನ ನಾನು ಈ ವೇದಿಕೆ ಮೂಲಕ ನೀಡ್ತಾ ಇದ್ದೇನೆ. ಅವರಿಗೆ ಕಠಿಣ ಶಿಕ್ಷೆ ಆಗಲಿ, ಅವರಿಗೆ ಆದ ಶಿಕ್ಷೆಯಿಂದ ಇನ್ನಿತರೆ ಇಂತಹ ದುಷ್ಕೃತ್ಯವನ್ನ ಮಾಡುತ್ತಾ ದುಷ್ಕರ್ಮಿಗಳಿಗೆ ಇದು ಪಾಠವಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ನಮಸ್ಕಾರ.